ಯಾಕಮ್ಮ ಚಿನ್ನಿ ಹೇಳ್ತಾ ಇದ್ಯಾ? ಅಳ್ಬಾರ್ದಮ್ಮ. ಈ ಊರಿಗೆ ನಿಮ್ ದೊಡ್ಡಮ್ಮ ಇದ್ದಾರೆ. ನೋಡ್ದಲ್ಲ, ನೀನ್ ಮನೆ ಕಂಡಿದ್ದೆ ಅವತ್ತು. ನಿಮ್ ದೊಡ್ಡಮ್ಮನ ನೀನ್ ನೋಡ್ಲಿಲ್ಲ ಅಲ್ವೇ? ಇರು ಬತ್ತಾಳೆ ಇವತ್ತು. ನೋಡಿವಂತ ಇವಾಗ ಎದ್ದಿದ್ಯಾ? ಬಾ ಅಂತ ಹೇಳಿದೀನಿ, ಬತ್ತಾಳೆ ನಿಮ್ ದೊಡ್ಡಮ್ಮ ಇವತ್ತು. ಯಾಕೆ ಜಿಲೇಬಿ, ನಿನ್ ಮಗ ಹಂಗಳ್ತಾ ಇದ್ದಾನೆ? ಹಾಲು ಕುಡ್ಸಕ್ಕಿಲ್ಲ? ಅಯ್ಯೋ, ಇವಾಗಿನ ಕುಡ್ಸಿದ್ದೆ ಅದಕ್ಕೆ. ಆದ್ರೆ ಯಾಕೋ ಕ್ಯಾತೆ ಮಾಡ್ತಾ ಇದ್ದಾನೆ ಅವಾಗಿಂದನ. ಮನೆ ಕಂಡು ಎದ್ದ, ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಹೇಳ್ತಾ ಇದ್ದಾನೆ. ಹೌದಾ, ನೀನ್ ಊಟ ಮಾಡ್ದಾ? ಅದಕ್ಕೆ ಊಟ ಮಾಡ್ದೆ. ಹೊಲ್ದಲ್ಲೆಲ್ಲ ಏನ್ ಮಾಡಿದ್ದೀರಾ ಅದಕ್ಕೆ? ಏನ್ ಬೆಳೆ ಹಾಕಿದಿರ ಇವಾಗ? ರಾಗಿ ಹತ್ತಿ ಎಲ್ಲ ಕೊಯ್ಕೊಂಡ್ವಿ ಕಣಮ್ಮ. ಈಗ ಕಡಲೆ ಬೀಜ ಹಾಕ್ಬೇಕು. ಕಡಲೆ ಬೀಜ ಹಾಕಕ್ಕೆ ಹೊಲ ಗೇಸಕ್ಕಂತೇಳಿ ನಿಮ್ಮ ಅಣ್ಣಯ್ಯ ಮಡಿಕೆಯನ್ನ ಕರ್ಕೊಂಡು ಹೋಗೈತಿ. ಇವತ್ತು ಗೇಸಿರೆ ನಾಳಿಕ ನಾಡ್ದನ ಬಿತ್ತಬೇಕು ಕಡಲೆ ಬೀಜನ. ನಿಮ್ ಹೊಲ ನೋಡ್ಬೇಕಿತ್ತು ಅತ್ತಿಗೆ. ನನ್ಗೂ ನಿಮ್ ಹೊಲ ನೋಡ್ಬೇಕು, ಏನೇನ್ ಹಾಕಿದೀರಾ ಅಂತೇಳಿ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ಇವನ್ ಬೇರೆ ಇದ್ದಾನೆ. ಇವನು ಕರ್ಕೊಂಡು ಹೋಗಕ್ಕಾಗಲ್ಲ, ಬಿಟ್ಟುನು ಹೋಗಕ್ಕಾಗಲ್ಲ. ಅಯ್ಯೋ ಬೇಡ ಬಿಡಮ್ಮ, ಈಗ ಗಾಳಿ ಬೇರೆ. ಇನ್ನೇನ್ ಆಷಾಢ ಬಂತಲ್ಲ, ಗಾಳಿ ಜೋರಾಗಿ ಬೀಸ್ತೈತಿ. ಅದಕ್ಕೇನೆ ಥಂಡಿ ಆದತ್, ಆಮೇಲೆ ನೆಗಡಿ ಗಿಡಿ ಆದತ್ತು. ಏನು ಬೇಡ, ಸುಮ್ಮನಿರು. ಇವನು ದೊಡ್ಡನಾಗ್ಲಿ, ಒಂದ 6-7 ತಿಂಗಳಾದ್ರೆ ಅವಾಗ ಒಂದ್ಸಲ ಬತ್ತಿಯಲ್ಲ, ಅವಾಗ ಹೋಗಿ ನೋಡ್ಕೊಂಬರಕ್ಕಾಗುತ್ತೆ. ಅಷ್ಟೊತ್ತಿಗೆ ನಿಮಗೆ ಹೆರಿಗೆ ಆಗಿರುತ್ತೋ ಏನೋ ಹೊತ್ತಿಗೆ. ಓ ಹೌದಲ್ವೇ? ನಾನು ಇಲ್ದಿದ್ರೆ ಏನಂತೆ, ನಿಮ್ಮ ಅಣ್ಣ ಇರ್ತಾರಲ್ಲ, ಕರ್ಕೊಂಡು ಹೋಗ್ತಾರೆ ಹೇಳು. ಏನು ಯೋಚನೆ ಮಾಡಬೇಡ. ಸರಿ ಆಯ್ತು ಅದಕ್ಕೆ. ಸರಿ ಇರು, ನಿನ್ಗೆ ತಿಂಬಕ್ಕೆ ಯಾತನನ ಬುರ್ಗೋ ಇಲ್ಲಾಂದ್ರೆ ಪಕಡನೋ ಯಾತನ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡ ಅದಕ್ಕೆ. ಈಗ ನಮ್ಮ ಅಕ್ಕ ಬತ್ತೀನಿ ಅಂತ ಹೇಳವಳೆ. ಅವಳು ಮನೆ ಕರ್ಕೊಂಡು ಹೋಗ್ತಾಳಂತೆ, ಸಾವುಕಾರ ಮನೆಗೆ. ನೀನ್ ಕರ್ಕೊಂಡು ಹೋಗಕ್ಕೆ ಬತ್ತೀನಿ, ನಿನ್ ಮಗ ಎದ್ದಾಗ ಅಂತ ಹೇಳಿದ್ಲು. ಈಗಲಾಗ್ಲೇ ಬತ್ತಾಳೆ ಅನ್ಸುತ್ತೆ. ಬಿಡಿ, ಏನು ಬೇಡ, ಈಗೇನ್ ಮಾಡಕ್ ಹೋಗ್ಬೇಡ್ರಿ. ಸಾಯಂಕಾಲಕ್ಕೆ ಯಾವಾಗನ ಮಾಡಿವ್ರಂತೆ ಅಣ್ಣ ಬಂದ್ಮೇಲೆ. ಓ ಹೌದೇನು, ಸಾವುಕಾರ ಮನೆ ಕರ್ಕೊಂಡು ಹೋಗ್ತಾಳಂತ ಗುಲಾಬಿ ನಿನ್ನ? ಅದಕ್ಕೆ ಬೆಳಗ್ಗೆ ಅದೇ ಹೊರಗಡೆಗೆ ಹೋಗ್ತಿದ್ನಲ್ಲ, ಅವಾಗ ಸಿಕ್ಕಿದ್ಲು. ಆಮೇಲೆ ಬತ್ತೀನಿ, ನಿನ್ ಮಗನ್ ಕರ್ಕೊಂಡು ಹೋಗಕ್ಕೆ ನಮ್ಮ ಮನೆಗೆ ಬರಿವಂತೆ ನೀನು ಸಾವುಕಾರ ಮನೆಗೆ ಅಂತನ ಹೇಳಿದ್ಲು. ಬರ್ಬೋದು ಅನ್ಸುತ್ತೆ ಇವಾಗ. ಹೆಂಗೋ ಬಿಡೆ ತಾಯಿ, ನಿನ್ಗೆ ತವ್ರ ಮನೆ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ ಅಂತೇಳಿ ಯಾವಾಗ್ಲೂ ಬೇಜಾರ್ ಮಾಡ್ಕೊಂತಿದ್ದೆ. ಹೆಂಗೋ ಇವಾಗ ನಿಮ್ಮ ಅಕ್ಕ ಯಾರು ಸಿಕ್ಕವಳಲ್ಲ, ಅವಳಿಗೂ ಯಾರು ಇರ್ಲಿಲ್ಲ ಪಾಪ. ಹೆಂಗೋ ಅತ್ಲಾಗಿ ಅಕ್ಕ ತಂಗಿನ ಮೇಲೆ ಚೆನ್ನಾಗಿರಮ್ಮ. ನಿಮ್ಮೂರಿಗೂ ಅವಳನ್ನು ಕರ್ಕೊಂಡು ಹೋಗಂಗ. ಅದಕ್ಕೆ ನನಗೂ ಬೇಜಾರಾಗ್ತಿತ್ತು, ಯಾರು ಇಲ್ಲ ನನಗೆ, ತವ್ರ ಮನೆಯವರಿಲ್ಲ ಅಂತೇಳಿ. ನೀವು ಮತ್ತೆ ಅಣ್ಣ ಸಿಕ್ಕಿದ್ಮೇಲೆ ಆ ಕೊರಗೆಲ್ಲ ನಾವು ಹೋಗಿತ್ತು. ಈಗ ಹೆಂಗೋ ನಮ್ಮ ಅಕ್ಕ ಏನು ಸಿಕ್ಕಿರತ್ತೆ ಇನ್ನೂ ಜಾಸ್ತಿ ಖುಷಿ ಆಗೈತಿ ನನಗಂತೂ. ಲಕ್ಷ್ಮಕ್ಕಯ್ಯ, ಓ ಬಾರೆ ಗುಲಾಬಿ. ಈಗಿನ ನಿನ್ ತಂಗಿ ನಿನ್ನೆ ನೆನೆಸ್ಕೊಂತ ಇದ್ಲು. ನಮ್ಮ ಅಕ್ಕ ಬರ್ತಾಳೆ, ಸಾವುಕಾರ ಮನೆ ಕರ್ಕೊಂಡು ಹೋಗ್ತಾಳೆ ಇವಾಗ ಅಂತ ಹೇಳ್ತಿದ್ಲು. ಬಂದೇ ಬಿಟ್ಟೆ ಆಟತ್ತಿಗೆ. ಬಾ ಒಳಕ್ಕೆ. ಊಟ ಆಯ್ತೇನಕ್ಕ ಲಕ್ಷ್ಮಕ್ಕಯ್ಯ? ಆಕಣಮ್ಮ, ನಾನು ಹೊಲ ಕಡೆಗೆ ಹೋಗಿದ್ದೆ. ಅದು ಹೊಲಗೆ ಯಾರು ಬಂದಿದ್ರು, ಬುತ್ತಿ ಕೊಟ್ಟು ಬರೋಣ ಅಂತೇಳಿ ಅಡ್ಗೆ ಮಾಡಿಕ್ಕಿ ಜಿಲೇಬಿಗೆ ಊಟ ಮಾಡು ಅಂತ ಹೇಳಿ ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಏನ್ ಬೆಳೆ ಹಾಕ್ತಿರ್ಲ ಲಕ್ಷ್ಮಕ್ಕಯ್ಯ? ಅದೇ ಕಣೆ ಜಿಲೇಬಿ, ಕಡಲೆ ಬೀಜ ಹಾಕೋಣ ಅಂತ ಇದೀವಿ. ಕಡಲೆ ಬೀಜನು ಆಮೇಲೆ ಹುಳಿಕಾಳು ಸೆಲ್ಲಣ ಅಂತಾನ. ಕಡಲೆ ಬೀಜ ಬಿತ್ತಿ ತಿರ್ಗ ಏನಾದ್ರು ಇನ್ನೊಂದಿಟ್ಟು ಜಾಗ ಉಳಿದಿದ್ರೆ ಅತ್ಲಾಗೆ ಒಂದ್ ಗದ್ದಿಗೆ ಹುಳಿಕಾಳು ಸೆಲ್ಕಮಣ ಅಂತಾನ. ಸಾರಿ ಪರಿಗೆ ಆಟ ಹುಳಿಕಾಳು ಅಂತ. ಹೌದಾ, ಸರಿ ಹಾಕ್ರಿ. ನಾನು ನನ್ನ ತಂಗಿನ ಕರ್ಕೊಂಡು ಹೋಗೋಣ, ಸಾವುಕಾರ ಮನೆ ತೋರ್ಸೋಣ. ಇವಳು ಎಂದು ಬಂದಿಲ್ವಲ್ಲ, ಅದಕ್ಕೇನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದೇನಿ, ನೇತ್ರಿ ಇಲ್ವೇ ಮನೆಯಾಗಿ? ಅವಳಿದ್ರೆ ಕರ್ಕೊಂಡು ಹೋಗ್ಬೇಡ, ಸುಮ್ನೆ ಅದು ಇದು ಆಂಗ್ಲ ಮಾತಾಡ್ತಾಳ ಅವಳ ನೇತ್ರಿ. ಅಯ್ಯೋ ಲಕ್ಷ್ಮಕ್ಕಯ್ಯ, ಅವಳ ಅಲ್ಲಿ ಊರಿಗೆ ಹೋಗಿ 2 ದಿವಸ ಆತು. ಅವಳಿಲ್ಲ, ಅವಳಿದ್ದಿದೆ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ನೇತ್ರಂದೇನೇ ಆಗ್ಲಿ ಬಾರಿ ಜಂಬ ಬಿಡಾಕ. ಅಲ್ಲೂ ಅಷ್ಟೇನೆ, ನಮ್ಮ ಊರಿನ ಜನಗಳು ಅಕ್ಕಪಕ್ಕಗ್ಲಾರ್ತಾಗೆ ಎಲ್ಲಾರ್ತಾಗೂ ಜಗಳ ಆಡ್ತಾಳೆ. ನಮ್ ಗೌರಿ ಇದ್ದಾಳಲ್ಲ, ಗೌರಿನ ಅವಳು ಸೇರ್ಕೊಂಡು ಬರೇ ಅಂತಾರಿಂತರ ಬಗ್ಗೆ ಮಾತಾಡದೆ ಕೆಟ್ಟದ್ದ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳಿ ಯಾವಾಗ್ಲೂ ಅದನ್ನೇ ಮಾತಾಡ್ತಿರ್ತಾರೆ. ಹೋಗ್ಲಿ ಬಿಡೆ ಜಿಲೇಬಿ, ಅವ್ರ ಬುದ್ಧಿನೇ ಅಷ್ಟು. ಇಬ್ರುನು ಹಂಗೇನೆ ಅಕ್ಕೇನೆ ಒಂತ ಕುಕ್ಕೊಂಡು ಮಾತಾಡ್ತಾರೆ. ಹೆಂಗ ಚೆನ್ನಾಗಿ ಕಲ್ತ್ಕೊಂಡವ್ರು ಇಬ್ರುನು ಮಾತಾಡಕ್ ಸರಿಯಾಗಿ. ಅದ್ರ ಜೊತೆಗೆ ನಮ್ಮ ಅತ್ತೆ ಒಂದು ಹೋಗಿ ಕುಕ್ಕಾಣಿತಿವಾಗ ಅವ್ರ ಜೊತೆಗೆ. ಲಕ್ಷ್ಮಕ್ಕಯ್ಯ, ಕರ್ಕೊಂಡೋಗೋಣ ಜಿಲೇಬಿನ ನಮ್ಮ ಮನೆಗೆ? ಕರ್ಕೊಂಡೋಗಿ ಗುಲಾಬಿ, ನಿನ್ ತಂಗಿ ನೀನು ಕರ್ಕೊಂಡೋಗಕ್ಕೆ ನನ್ನ ಯಾಕೆ ಕೇಳ್ತೀಯ? ಕರ್ಕೊಂಡೋಗು. ಅಯ್ಯೋ ಎಷ್ಟೇ ಆಗ್ಲಿ ನಿಮ್ಮ ಮನೆಗೆ ಬಂದೇಳಲ್ವಾ, ಅದಕ್ಕೆ ಕೇಳ್ದೆ. ಬಾರಿ ಜಿಲೇಬಿ, ಹೋಗೋಣ. ಯಾಕೆ ಅಳ್ತಾ ಇದ್ದಾನೆ ಮಗರಾಜ? ಯಾಕೋ ಮಗನೇ ಅಳ್ತಾ ಇದ್ಯಾ? ಬಾ, ನಾನು ಎತ್ಕೊಂತೀನಿ. ಕೊಡೆ ಜಿಲೇಬಿ, ಅವ್ನ ಎತ್ಕೊಂತೀನಿ, ನೀನ್ ಬಾ. ಸರಿ ಕಣಕ್ಕ, ಎತ್ಕೆ. ನನ್ಗೂನು ಬೆಳಗ್ಗೆಯಿಂದ ಎತ್ಕೊಂಡು ಕೈಯೆಲ್ಲ ನೋಯ್ತವೆ. ನಡಿ ಎತ್ಕೊಂಡು ನಾನು ಬರ್ತೀನಿ ನಿಂದೆ. ನಡಿ ಅಕ್ಕ, ಹೋಗೋಣ ನಡಿ. ಅದಕ್ಕೆ ಅವ್ರ ಮನೆಗೆ ಹೋಗಿ ಬರ್ತೀನಿ. ಸರಿ ಆಯ್ತು, ಹೋಗ್ಬಾ. ಅಲ್ಲ ಕಣೆ ಗುಲಾಬಿ, ನಿಮ್ಮ ಕಾಳಮ್ಮ ಇದ್ಲೇನೆ, ಅವಳೇನಾನು ಬೈಗಿದಾಳ ಕಣೆ. ಅಯ್ಯೋ ಲಕ್ಷ್ಮಕ್ಕಯ್ಯ, ಈಗ ಅವರು ಏನು ಮಾತಾಡೋ ಪರಿಸ್ಥಿತಿಗಿಲ್ಲ. ಹಂಗಾಗೈತೆ ಅವ್ರಿಗೆ.
ಹೌದಾ, ಏನಾತಿ ಅಂತದ್ದು? ಅದೇ ಕಳ್ಳಸ್ಪಕಯ್ಯ ಆಸ್ತಿ ವಿಚಾರ. ಅವತ್ತು ಕಾಳಮ್ಮರ್ಗೆ ಚೆನ್ನಾಗಿಲ್ದೇ ಇದ್ದಾಗ ನೇತ್ರ ಬಂದ್ಲಲ್ಲ, ಖುಷಿಯಿಂದ ಬಂದ್ಲು. ನನ್ಗೆ ಅವತ್ತೇ ಅನುಮಾನ ಬಂತು, ಇವಳು ಅವ್ರ ಅಮ್ಮಗೆ ಚೆನ್ನಾಗಿಲ್ಲ ಅಂತಂದು ಖುಷಿಯಿಂದನ ಯಮ್ಮ ಯಮ್ಮ ಅನ್ಕೊಂಡು ಗೊತ್ತಾ ಇದ್ದಾಳಲ್ಲ ಅಂತಾನ. ತಿರ್ಗಾ ಅವ್ರ ಅಮ್ಮಗೆ ಚೆನ್ನಾಗಿಲ್ಲ ಅಂಬೋದು ಗೊತ್ತಾದ ತಕ್ಷಣ ಹೆಂಗ್ ನಾಟಕ ಮಾಡ್ತಿದ್ಲು. ನನಗೆ ಕನಸು ಬಿದ್ದಿತ್ತು ನಿನಗೆ ಹುಷಾರಿಲ್ಲ ಅಂತ, ಅದಕ್ಕೆ ಓಡೋಡ್ ಬಂದೆ ಕಣಮ್ಮ ನಿನಗೋಸ್ಕರನ ಅಂತ ನಾನು ನಾಟಕ ಮಾಡಿದ್ಲು. ಆದ್ರೆ ಮೊನ್ನೆ ಅವಳೇನೆ ಅವ್ರ ಅಮ್ಮನ ತಾಯಿಗೆ ಬಾಯಿ ಬಿಟ್ಬಿಟ್ಲು. ನಾನು ಬಂದಿದ್ದು ನೀನ್ ಚೆನ್ನಾಗಿಲ್ಲ ಅಂತೇಳಿ ನೋಡ್ಕೊಂಡು ಹೋಗಕ್ಕಲ್ಲ, ಆಸ್ತಿನ ಬರಸ್ಕಮಕ್ಕ ಅಂತೇಳಿ ಬಂದಿದ್ದೆ ನಾನು ಅಂತೇಳಿ ಅವಳೆ ಬಾಯಿ ಬಿಟ್ಬಿಟ್ಲು ಮಾತಾಡ ಬರದಾಗೆ. ಅವಾಗಿಂದ ಕಾಳಮ್ಮ ಸಪ್ಪಗಾಗ್ಬಿಟ್ಟವಳೆ. ನನಗೆ ಯಾರು ಇಲ್ವಲ್ಲಪ್ಪ, ಮಗಳೂ ಇಲ್ಲ ಮಗನೂ ಇಲ್ಲ ಅಂತಾನ ಕೊರಗ್ತಾ ಇದ್ದಾಳೆ. ಅಯ್ಯಮ್ಮ ಇನ್ನ ಸರಿ ಆಗೋಟಕ್ಕೆ ಇನ್ನ ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ. ಈಗೇನು ಮಾತಾಡಂಗಿಲ್ಲ ಕಾಳಮ್ಮರು. ಹೌದಾ, ಅವಳಾಗಿ ಅವಳು ಬಾಯಿ ಬಿಟ್ಟು ಹೇಳ್ಬಿಟ್ಲಾ ಆಸ್ತಿ ಬರಸ್ಕಮಕ್ ಬಂದಿದ್ದೆ ಅಂತಾನ? ನೇತ್ರ ಅವ್ರ ಅಮ್ಮಂತೆಗೆ ಆ ವಿಷಯ ಹೇಳ್ಬೇಕು ಅಂತ ಹೇಳಲಿಲ್ಲ, ಏನೋ ಬೇರೆ ವಿಷಯ ಹೇಳಕ್ ಹೋಗಿ ಅದೇ ಈಗ ಆಸ್ತಿ ಬರ್ಕೊಡ್ಲಿಲ್ವಲ್ಲ ನಮ್ಮ ಅಪ್ಪಯ್ಯ, ಹೆಂಗೆ ನಾನು ಹೋಗೋದಿವಾಗ ಗಂಡನ ಮನೆಗೆ ನಮ್ಮ ಅತ್ತೆ ಮಾವ ಏನಂತಾರೋ ಏನೋ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಕಾಳಮ್ಮ ನಿಮ್ಮ ಅತ್ತೆ ಮಾವ ಯಾಕಮ್ಮ ಏನಂತಾರೆ ಸುಮ್ಮನೆ ಹೋಗು, ನನಗೆ ಗೊತ್ತೈತೆ ಮುಂದೊಂದು ದಿವಸ ಯಾವತ್ತಾದ್ರೂ ನಿನಗೆ ಆಸ್ತಿ ಮಾಡ್ಕೊಡೋದು ಅಂತ ಹೇಳ್ತಿದ್ರು. ಹಂಗಲ್ಲ ಕಣಮ್ಮ, ನಮ್ಮ ಅತ್ತೆ ತಾಗು ಗಂಡನ್ ತಾಗುನು ಬಂದಿದ್ದೆ ಆಸ್ತಿ ಬರ್ಸ್ಕೊಂಬತ್ತೀನಿ ಅಂತನ. ಈಗ ಆಸ್ತಿ ಇಲ್ಲ ಅಂತಂದ್ರೆ ಅವರು ಏನ್ ಮಾತಾಡ್ತಾರೋ ಏನೋ, ಹೆಂಗೆ ನನ್ನ ಆಡ್ಕೆಂತಾರೋ ಏನೋ ಅಂತೇಳಿ ಹೇಳ್ಬಿಟ್ಲು. ಬಾಯ್ ಬಿಟ್ಬಿಟ್ಲು. ಅವಾಗಲೇ ಕಾಳಮ್ಮ ಗೊತ್ತಾಗಿದ್ದು ಅವಳು ಆಸ್ತಿ ಬರಸ್ಕಮಕ್ಕೋಸ್ಕರ ಬಂದೇವಳೆ ಅಂತ. ಅದಕ್ಕೆ ಅವಾಗಿಂದ ಕೊರಗ್ತಾ ಇದ್ದಾರೆ. ಹೆಂಗೋ ಇಷ್ಟು ದಿನ ಆದ್ರೂ ನನ್ನ ಮಗಳಾದ್ರೂ ನನ್ನ ಕಷ್ಟಕ್ಕೆ ಆಗ್ತಾಳೆ ಅಂತೇಳಿ ನಾನು ಸಂತೋಷವಾಗಿದ್ದೆ. ಮಗ ಸೊಸೆನು ಮನೆ ಬಿಟ್ಟೋದ್ರೂ ಚಿಂತೆ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಇವಳು ಆಸ್ತಿಗೋಸ್ಕರ ಬಂದಿರೋದು ಅಂತ ಗೊತ್ತಾದ್ಮೇಲೆ ನಾನು ಹೆಂಗೆ ನೆಮ್ಮದಿಯಾಗಿರ್ಲಿ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ ಒಂದೇ ಸಮಕ್ಕೆ. ಓ ಹೌದಾ, ಈಗ ಗೊತ್ತಾಗುತ್ತೆ ಹೇಳು ಅನ್ಯತ್ರನ್ ಬಂಡವಾಳ ಏನು ಅಂತನ ಕಾಳಮ್ಮಗೆ. ಈಗ್ಲಾದ್ರೂ ಮಗ ಸೊಸೆನ ಮನೆ ಕರ್ಕೊಂಡು ಹೋಗ್ತಾಳೋ ಏನೋ ನೋಡೋಣ ಅದೇಲಿ. ಈಗ್ಲೂ ಮಗನ ಮೇಲೆ ಸಿಟ್ಟೈತಾ ಕಾಳಮ್ಮಗೆ? ಸಿಟ್ಟು ಏನು ಇಲ್ಲ, ಈ ಒಟ್ಟಿನಲ್ಲಿ ಮಗಳ ಮೇಲೆ ಸಿಟ್ಟು ಬಂದೈತೆ ಅಷ್ಟೇನೆ. ಮಗನ ಮೇಲೆ ಸಿಟ್ಟಾಲೇನೆ ಕಮ್ಮಿ ಆಗಿರಂಗ್ ಕಾಣುತ್ತೆ. ಅಂತದೇನು ಜೋರಾಗಿ ಏನ್ ಮಾತಾಡಲ್ಲ ಮಗನ ವಿಷಯ ಬಂದೆ. ಆದ್ರೂ ನಮ್ ಕಷ್ಟಕ್ಕಾಗಲ್ಲ ಅವನು ಮಗ ಅಂತಾನೆ ಹೇಳ್ತಲೇ ಇರ್ತಾರೆ. ಅಲ್ಲ ಇವರೇ ಮನೆ ಬಿಟ್ಟು ಕಳಿಸಿ ಇವರೇ ಕಷ್ಟಕ್ಕಾಗಲ್ಲ ಅಂತ ಕೊರಗಿರೆ ಹೆಂಗಾಗುತ್ತೆ ಹೇಳಕ್ಕ? ಅವ್ರೇನು ನಾವೇ ಮನೆ ಬಿಟ್ಟು ಹೋಗ್ತೀವಿ ಅಂತೇಳಿ ಹೋಗಿಲ್ಲ. ಓ ಏನೇ ಗುಲಾಬಿ ಬಂದ್ಬಿಟ್ಟಾಳೆ ಲಸ್ಮಕ್ಕ ನಿಮ್ಮ ಮನೆಗೆ? ಏನು ಇಲ್ಲ ಕಣ್ ಬಗ್ಗೆ ಕಯ್ಯ, ನನ್ನ ತಂಗಿನ ಕರ್ಕೊಂಡು ಹೋಗೋಣ ಅಂತ ಬಂದೆ ಮನೆಗೆ. ತಂಗಿನ? ಯಾರು ನಿನ್ ತಂಗಿ? ಇವಳೆ ಕಣಕ ಜಿಲೇಬಿ ನನ್ನ ತಂಗಿ. ತಂಗಿನ? ಸುಮ್ನಿರಿ, ಸುಳ್ಳು ಹೇಳ್ಬೇಡ ನೀನು. ಸುಮ್ನೆ ಏನೋ ಬಂದೇಳಲ್ಲ ಕರ್ಕೊಂಡು ಹೋಗಕ್ಕಂತ ಬಂದಿರ್ಬೇಕೇನು? ಅಯ್ಯೋ ಭಾಗ್ಯಕಯ್ಯ, ನಿನ್ಗೆ ಹೆಂಗ್ ಹೇಳೋದು? ನಾವಿಬ್ರು ಸ್ವಂತ ತಂಗಿ ಅಕ್ಕ ತಂಗಿರು. ಆದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಇಷ್ಟ ದಿನ ನಾವಿಬ್ರು ಅಕ್ಕ ತಂಗಿರು ಅಂತಾನ. ಅದಕ್ಕೆ ಅಷ್ಟೇನೆ, ನನಗೂ ಗೊತ್ತಿರ್ಲಿಲ್ಲ ಇವಳು ನನ್ನ ತಂಗಿ ಅಂತಾನ. ಮೊನ್ನೆ ದಿವಸ ಬಂದು ಮಾತಾಡ್ದೆ, ಇವಳನ್ನು ವಿಚಾರಿಸಾಗ ಅವಾಗ ಎಲ್ಲ ಹೇಳಿರ್ಲು. ಚಿಕ್ಕ ವಯಸ್ಸಾಗಿದ್ದಾಗ ನಾನು ಚಿಕ್ಕಪ್ಪಂತಾಗ ಬೆಳೆದೆ ಅಂತಾನ. ನಾನು ಅಷ್ಟೇನೆ, ನಾನು ಒಡ ಹುಟ್ಟಿದ್ದೆ. ಆಮೇಲೆ ಇಬ್ರು ಬೇರೆ ಆಗ್ಬಿಟ್ವಿ ಚಿಕ್ಕ ವಯಸ್ಸಾಗೇನೆ. ನಾನು ನಮ್ಮ ಅಜ್ಜಿ ತಾಗ ಬೆಳೆದೆ, ಇವಳು ನಮ್ಮ ಚಿಕ್ಕಮ್ಮಂತಾಗ ಬೆಳೆದ್ಲು. ಅದಕ್ಕೆ ನಮ್ಗೆ ಗೊತ್ತಿರ್ಲಿಲ್ಲ. ಹೆಂಗೋ ಬಿಡೆ ತಾಯಿ, ಈಗಾದ್ರೂ ಒಂದಾದ್ರಲ್ಲ ಅಕ್ಕ ತಂಗಿರು. ಮೂಕಂಡ್ ಬಗ್ಗೆ ಕಯ್ಯ ಎಲ್ಲನ ನಮ್ಮ ಅತ್ತಿಗೆ ದಯೆಯಿಂದ. ನಮ್ಮ ಅತ್ತಿಗೆ ಏನಾದ್ರೂ ನನ್ನ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಮ್ಮ ಅಕ್ಕ ನನಗೆ ಸಿಗ್ತಾನೆ ಇರ್ಲಿಲ್ಲ. ನಾನು ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣಗೂ ಎಷ್ಟು ಋಣಿ ಆಗಿದ್ರು ಸಾಲದು. ಅಯ್ಯೋ ಬಿಡೆ ಜಿಲೇಬಿ, ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ ಆಡ್ತೀಯಾ? ಈಗ ಹೋಗಿ ಬಾ ಜಲ್ದು. ಸರಿ ಅದಕ್ಕೆ ಆಯ್ತು, ಹೋಗ್ ಬರ್ತೀನಿ ಹೇಳಿ. ನಡಿ ಹೋಗೋಣ. ಹೆಂಗೋ ನೀನು ಜಿಲೇಬಿನ ಕರ್ಕೊಂಬರೋಟತ್ತಿಗೆ ಗುಲಾಬಿಗೂ ಒಬ್ಳು ತಂಗಿ ಸಿಕ್ಕಿಳು, ಜಿಲೇಬಿಗೂ ಅಕ್ಕ ಸಿಕ್ತಂಗಾತು. ಹೆಂಗೋ ಅತ್ಲಾಗಿ ಬಿಡತ್ಲಾಗಿ ಇಬ್ರು ನೆಮ್ಮದಿಯಾಗಿರ್ತಾರೆ. ಕಷ್ಟ ಸುಖಕ್ಕೆ ಅವಳಿಗೆ ಇವಳಿಗೆ ಅವಳು ಅಂತಾನ. ನಮ್ಮ ಹೆಂಗೋ ಬಿಡತ್ಲಾಗಿ ಸದ್ಯ ಒಂದಾದ್ರಲ್ಲ ಈಗ್ಲಾದ್ರೂ ಅಕ್ಕ ತಂಗಿಯರು. ಇರೇ ಕುಕ್ಕಾಳೆ ಭಾಗ್ಯಮ್ಮ, ಮಂಡಕ್ಕಿನಾದ್ರೂ ಹುರ್ಕೊಬತ್ತೀನಿ, ತಿಂಬಾನ ಕುಕ್ಕಂಡ್ ಮಾತಾಡೋಣ. ಗುಂಡಜ್ಜಿನೂ ಕರ್ಕೊಬರಕ್ಕಿಲ್ಲ ನಿನ್ ಜೊತೆಗೆ? ಈಗ ಹೆಂಗು ಏನು ಕೆಲ್ಸ ಇಲ್ಲ ಏನಿಲ್ಲ, ಕೂಲಿ ಪಾಲಿ ಎಲ್ಗೂ ಹೋಗಿಲ್ಲ. ಅವಜ್ಜಿ ಎಲ್ಗೋಗಿತ್ತ ಏನಮ್ಮ? ನಾನು ಅವಜ್ಜಿ ಮಂಟಕ್ಕೆ ಹೋದೆ, ಕಾಣ್ಲಿಲ್ಲ, ಅದೇ ಬಂದಿತ್ಲಾಗಿ. ಹೋಗಿ ಹುರ್ಕೊಂಬರಕ್ ಜಲ್ದು ತಿಂಬಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.